ಸ್ನೇಹಿತರೆ, ನಾಳೆ ಮಾಘ ಮಾಸದ ಮೊದಲನೇ ಶುಕ್ರವಾರ, ಪರಮ ಪವಿತ್ರವಾದಂತಹ ದಿನ. ಈ ದಿನದಂದು ಸಕಲ ದಾರಿದ್ರ್ಯ ನಿವಾರಣೆ ಮಾಡಿಕೊಂಡು ಅದೃಷ್ಟ ತಂದುಕೊಳ್ಬೇಕು ಅಂದರೆ ಬೆಲ್ಲದಿಂದ ಒಂದು ಅದ್ಭುತ ಪರಿಹಾರ ಇದೆ ಸ್ನೇಹಿತರೆ. ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥ ಈ ಒಂದು ಬೆಲ್ಲದ ಪರಿಹಾರವನ್ನು ಈ ದಿನ ನೀವು ಮಾಡ್ಕೊಳ್ಳೋದ್ರಿಂದ ನಿಮಗಿರುವಂತಹ ದಾರಿದ್ರ್ಯ ನಿವಾರಣೆ ಆಗುತ್ತೆ, ಅದೃಷ್ಟ ಕೂಡಿ ಬರುತ್ತೆ, ಲಕ್ಷ್ಮಿ ಅನುಗ್ರಹದಿಂದ ಮುಟ್ಟಿದ್ದೆಲ್ಲವೂ ಬಂಗಾರವಾಗುತ್ತೆ. ಬೆಲ್ಲ ಅನ್ನೋದು ಪರಮ ಪವಿತ್ರವಾದಂಥದ್ದು, ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು. ಬೆಲ್ಲದಿಂದ ಮಾಡುವಂತಹ ನೈವೇದ್ಯಗಳಂದರೆ ದೇವಾನುದೇವತೆಗಳಿಗೂ ಅತ್ಯಂತ ಪ್ರೀತಿಕರ. ಅದರಲ್ಲೂ ಈ ಸಿಹಿ ನೈವೇದ್ಯ ಅಂದರೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರ ಸ್ನೇಹಿತರೆ. ಈ ಬೆಲ್ಲದಿಂದ ಈ ಒಂದು ಚಿಕ್ಕ ಪರಿಹಾರವನ್ನು ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿಯೂ ನಿಮಗಿರುವಂಥ ದಾರಿದ್ರ್ಯ ದೋಷಗಳು ನಿವಾರಣೆ ಆಗುತ್ತೆ. ದೀರ್ಘಾವಧಿಯಿಂದ ಬಡತನವನ್ನು ಅನುಭವಿಸ್ತಾ ಇದ್ದೀರಾ, ಬಡತನದ ಬೇಗೆಯಲ್ಲಿ ಬೇಯ್ತಾ ಇದ್ದೀರಾ, ಯಾವುದರಲ್ಲೂ ಕೂಡ ಅದೃಷ್ಟ ಇಲ್ಲ, ಮನೆಯಲ್ಲಿ ಕಷ್ಟಗಳ ಮೇಲೆ ಕಷ್ಟಗಳು ಬರ್ತಾ ಇದೆ, ವ್ಯಾವಹಾರಿಕವಾಗಿ ತುಂಬಾ ಒಂದು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀರಾ, ವೃತ್ತಿ ಜೀವನದಲ್ಲಿ ಕಿರಿಕಿರಿ ಅನುಭವಿಸ್ತಾ ಇದ್ದೀರಾ, ಯೋಗ ಇಲ್ಲ, ದುಡಿದ ಹಣ ನಿಮ್ಮ ಕೈಯಲ್ಲಿ ನಿಲ್ತಾ ಇಲ್ಲ, ಬಂದ ಹಣ ಯಾವುದೇ ಜೀವನ ಉಪಯೋಗಕ್ಕೆ ಸಾಕಾಗ್ತಾ ಇಲ್ಲ, ಸಾಲದ ಮೇಲೆ ಸಾಲ ಆಗ್ತಾ ಇದೆ ಅಂದರೆ ಈ ಸಾಲದ ಸಮಸ್ಯೆಗಳಿಗೆ ಅದ್ಭುತವಾಗಿ ಪರಿಹಾರವನ್ನು ಮಾಡಿಕೊಳ್ಳುವಂಥ ಒಂದು ಪರಿಹಾರ ಸ್ನೇಹಿತರೆ ಇದು. ನಿಮ್ಮ ಸಾಲದ ಸಮಸ್ಯೆ ಸಂಪೂರ್ಣವಾಗಿ ನಿರ್ಮೂಲವಾಗಿ ಅದೃಷ್ಟ ಕೂಡಿ ಬರುತ್ತೆ, ಹಣಕಾಸಿನ ವೃದ್ಧಿ ಆಗುತ್ತೆ, ನಾನಾ ಮೂಲಗಳಿಂದ ಧನಾಗಮನ ಕೂಡ ಆಗುತ್ತೆ. ಅಂತಹ ಒಂದು ಅದ್ಭುತವಾದಂಥ ಪರಿಹಾರ. ಈ ಒಂದು ಪರಿಹಾರವನ್ನು ಸ್ನೇಹಿತರೆ ನೀವು ಮಾಡ್ಕೊಳ್ಳಿ. ಈ ದಿನ ಸಾಯಂಕಾಲ ಮಾಡ್ಕೊಳ್ಳಿ. ಒಂದು 4:30ಇಂದ 6 ಗಂಟೆ ನಿಮಗೆ ಸೂರ್ಯಾಸ್ತ ಆಗೋದ್ರೊಳಗಡೆ ನೀವು ಈ ಪರಿಹಾರವನ್ನು ಮಾಡ್ಕೊಳ್ಬೇಕು ಸ್ನೇಹಿತರೆ. ಈ ಪರಿಹಾರ ಮಾಡ್ಕೊಂಡ ನಂತರ ನೀವೇ ಆಶ್ಚರ್ಯ ಪಡ್ತೀರ, ಯಾಕಂದರೆ ಅದ್ಭುತವಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ ಈ ಒಂದು ಪರಿಹಾರ. ಈ ಪರಿಹಾರವನ್ನು ನಾವು 2 ರೀತಿಯಲ್ಲಿ ಮಾಡ್ಕೊಳ್ಬೋದು. ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ನೀವು ಮಾಡ್ಕೊಳ್ಳಿ ಸ್ನೇಹಿತರೆ. ನಿಜವಾಗ್ಲೂ ಸ್ನೇಹಿತರೆ, ಈ ಪರಿಹಾರ ನಿಮ್ಗೆ ಅಷ್ಟೊಂದು ಅನುಕೂಲತೆಯನ್ನು ತಂದು ಕೊಡುತ್ತೆ. ನಂಬಿಕೆಯಿಂದ ಮಾಡ್ಕೊಳ್ಳಿ. ಯಾಕಂದರೆ ಯಾವುದೇ ಒಂದು ಪರಿಹಾರವನ್ನು ಮಾಡ್ಕೊಳ್ತಾ ಇದ್ದೀವಿ ಅಂತಂದರೆ ಅಲ್ಲಿ ನಂಬಿಕೆ ಬಹಳ ಮುಖ್ಯ ಆಗುತ್ತೆ. ಅದರ ಜೊತೆಗೆ ಭಕ್ತಿಯ ಜೊತೆಗೆ ಶ್ರದ್ಧೆ ಕೂಡ ಬಹಳ ಮುಖ್ಯ ಆಗುತ್ತೆ. ಯಾವ ವ್ಯಕ್ತಿ ಶ್ರದ್ಧಾ ಭಕ್ತಿಯಿಂದ ಈ ಒಂದು ತಂತ್ರವನ್ನು ಮಾಡ್ತಾನೋ ಅವನ ಕಾರ್ಯ ಸಿದ್ಧಿ ಆಗುತ್ತೆ, ಅವನ ಅದೃಷ್ಟ ಬದಲಾಗುತ್ತೆ, ಅಷ್ಟೈಶ್ವರ್ಯಗಳು ಪ್ರಾಪ್ತಿ ಆಗುತ್ತೆ ಅಂತ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ. ಹಾಗಾಗಿ ಈ ಪ್ರಕಾರದಲ್ಲಿ ನೀವು ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಈ ಒಂದು ಪರಿಹಾರವನ್ನು ನೀವು ಅರಳಿ ಮರದ ಬುಡದಲ್ಲಿ ಅಥವಾ ಬೇವಿನ ಮರದ ಬುಡದಲ್ಲಿ ಇವೆರಡರಲ್ಲೂ ಕೂಡ ನೀವು ಮಾಡಿಕೊಳ್ಬಹುದು. ಈ ಮಾಘ ಮಾಸದಲ್ಲಿ ಅರಳಿ ಮರದ ಬುಡದಲ್ಲಿ ಅಥವಾ ಬೇವಿನ ಮರದ ಬುಡದಲ್ಲಿ ಈ ಪರಿಹಾರವನ್ನು ಶುಕ್ರವಾರದ ದಿನ ನೀವು ಮಾಡಿಕೊಂಡ್ರೆ ಖಂಡಿತವಾಗಿ ಸ್ನೇಹಿತರೆ 100ಕ್ಕೆ 100ರಷ್ಟು ನಿಮ್ಮ ಸಮಸ್ಯೆಗಳು ದೂರವಾಗುತ್ತೆ. ಮುಖ್ಯವಾಗಿ ಹಣಕಾಸಿನ ಸಮಸ್ಯೆ. ಶುಕ್ರವಾರ ಅಂತಂದರೆ ಮಹಾಲಕ್ಷ್ಮಿ, ಶುಕ್ರವಾರದ ಅಧಿಪತಿ ಅಂದರೆ ಮಹಾಲಕ್ಷ್ಮಿಯನ್ನು ಸಂತುಷ್ಟಗೊಳಿಸ್ಕೊಳ್ಬೇಕು, ಮಹಾಲಕ್ಷ್ಮಿ ಅನುಗ್ರಹ ನಮಗೆ ಸಿಗಬೇಕು, ಮಹಾಲಕ್ಷ್ಮಿ ನಾವು ಬೇಡದಂಥ ವರಗಳನ್ನು ನಮಗೆ ಕರುಣಿಸ್ಬೇಕು ಅಂತಂದರೆ ಖಂಡಿತವಾಗಿ ಸ್ನೇಹಿತರೆ ಇವತ್ತು ನೀವು ಮಾಡಿಕೊಳ್ಳುವಂಥ ಈ ಒಂದು ಸರ್ವಶ್ರೇಷ್ಠವಾದಂಥ ಪರಿಹಾರ ನಿಮ್ಮ ಎಲ್ಲ ಆಸೆ ಕನಸುಗಳನ್ನು ಈಡೇರಿಸುವಂಥದ್ದು. ಅರಳಿ ಮರ ಅನ್ನೋದು ದೈವ ವೃಕ್ಷ. ಅರಳಿ ಮರದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರು ನೆಲೆಯೂರಿರ್ತಾರೆ. ಹಾಗಾಗಿ ಈ ಒಂದು ಮರಕ್ಕೆ ಬಹಳ ಒಂದು ಶ್ರೇಷ್ಠತೆ ಇದೆ. ಲಕ್ಷ್ಮಿಯು ಕೂಡ ಈ ಮರದಲ್ಲಿ ನಿವಾಸ ಹೂಡ್ತಾಳೆ ಅಂತಲೇ ಹೇಳಲಾಗುತ್ತೆ. ಹಾಗೆ ಬೇವಿನ ಮರನೂ ಅಷ್ಟೇ ಸ್ನೇಹಿತರೆ, ಅಮ್ಮನವರಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು. ಹಾಗಾಗಿ ಬೇವಿನ ಮರದಲ್ಲೂ ಕೂಡ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಬೇಕು. ಬೇವಿನ ಮರವಾಗಲಿ ಅಥವಾ ಅರಳಿ ಮರ ಇವೆರಡೂ ಕೂಡ ದೈವ ವೃಕ್ಷ. ಇವೆರಡೂ ಕಡೆ ನೀವು ಹೋಗಿ ಈ ಪರಿಹಾರವನ್ನು ಮಾಡ್ಕೊಳಕ್ಕಾಗಲಿಲ್ಲ ಅಂದರೆ ಸ್ನೇಹಿತರೆ ಈ ಒಂದು ಪರಿಹಾರವನ್ನು ನೀವು ಮನೆಯಲ್ಲೂ ಕೂಡ ಮಾಡ್ಕೊಳ್ಬೋದು. ಆದರೆ ಮನೆಯಲ್ಲಿ ನೀವು ಮಾಡ್ಕೊಳ್ತಾ ಇದ್ದೀರಾ ಅಂತಂದರೆ ಈ ಪರಿಹಾರವನ್ನು ನೀವು ನಿಮ್ಮ ಮನೆಯಲ್ಲಿ ತುಳಸಿ ಗಿಡದ ಬುಡದಲ್ಲೂ ಕೂಡ ಮಾಡ್ಕೊಳ್ಬೋದು. ದಾಳಿಂಬೆ ವೃಕ್ಷ ಇತ್ತು ಅಂತ ಹೇಳಿದ್ರೆ ಅಲ್ಲೂ ಕೂಡ ನೀವು ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಬೋದು. ಆದರೆ ದೇವಾಲಯದ ಆವರಣದಲ್ಲಿರುವಂತಹ ಈ ದೈವ ವೃಕ್ಷಗಳಿಗೆ ಏನಿರುತ್ತೆ ಇದಕ್ಕೆ ಅತೀವವಾದ ಶಕ್ತಿ ಇರುತ್ತೆ. ಇಂತಹ ಒಂದು ಜಾಗಗಳಲ್ಲಿ ದೇವಾನುದೇವತೆಗಳು ನೆಲೆಸಿರೋದ್ರಿಂದ ನಮ್ಮ ಒಂದು ಆಸೆ ಕನಸು, ನಮ್ಮ ಸಮಸ್ಯೆಗಳು ನಿರ್ಮೂಲವಾಗುತ್ತೆ. ಆಸೆ ಕನಸುಗಳು ಅತಿ ಶೀಘ್ರವಾಗಿ ನಮಗೆ ಲಭಿಸುತ್ತೆ, ಈಡೇರುತ್ತೆ ಅಂತಲೇ ಹೇಳಲಾಗುತ್ತೆ. ಹಾಗಾಗಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಈ ದಿನ ಶೀಘ್ರವಾಗಿ ಎದ್ದು ಮನೆ ಅಂಗಳವನ್ನೆಲ್ಲ ಶುಭ್ರಗೊಳಿಸ್ಕೊಂಡು ಹೊಸ್ತಿಲಿಗೆ ಅರಿಶಿನ ಕುಂಕುಮ ಲೇಪನ ಮಾಡ್ಕೊಳ್ಳಿ. ಪೂಜೆ ಪುನಸ್ಕಾರಗಳನ್ನು ಮುಗಿಸ್ಕೊಳ್ಬೇಕು. ಅಂಗಳವನ್ನು ಶುಭ್ರಗೊಳಿಸ್ಕೊಂಡು ಮನೆಗೂ ಕೂಡ ಸ್ವಲ್ಪ ಅರಿಶಿನ ನೀರನ್ನೆಲ್ಲ ಪ್ರೋಕ್ಷಣೆ ಮಾಡಿಕೊಂಡು ಈ ದಿನ ಅಮ್ಮನವ್ರನ್ನ ಆರಾಧನೆ ಮಾಡಿ ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಪ್ರತ್ಯೇಕವಾಗಿ ಲಕ್ಷ್ಮೀ ದೇವಿಗೆ ಅಂತ ತುಪ್ಪದ ದೀಪವನ್ನು ಬೆಳೆಸಿ ಬೇಡಿದ ನಿಮ್ಮ ಬೇಡಿಕೆಗಳನ್ನು ತಾಯಿಯ ಮುಂದೆ ಇಟ್ಟರೆ ಖಂಡಿತವಾಗಿ ಬೇಡಿದ ವರಗಳನ್ನು ಕರುಣಿಸ್ತಾಳೆ ಆ ತಾಯಿ ಅಂತಲೇ ನಮಗೆ ಹೇಳಲಾಗುತ್ತೆ ಸ್ನೇಹಿತರೆ. ಹಾಗಾಗಿ ಈ ಪ್ರಕಾರದಲ್ಲಿ ನೀವು ಮಾಡಿಕೊಳ್ಬಹುದು. ಅನಂತರವಾಗಿ ಸ್ನೇಹಿತರೆ ಈ ದಿನ ಸಾಯಂಕಾಲ ಮಾಡ್ಕೊಳ್ಬೇಕಾದಂಥ ಪರಿಹಾರ ಇದು. ಬೆಳಗ್ಗೆ ಮಾಡ್ಕೊಳ್ಬೇಡಿ. ಬೆಳಗ್ಗೆ ನೀವು ದೀಪಾರಾಧನೆ ಎಲ್ಲ ಮಾಡಿಕೊಂಡು ಯಥಾ ಪ್ರಕಾರ ನಿಮ್ಮ ಮನೆಯಲ್ಲಿ ಯಾವ ಪ್ರಕಾರದಲ್ಲಿ ಪೂಜೆಯನ್ನು ಮಾಡ್ತೀರಾ ಅದೇ ರೀತಿ ಮಾಡ್ಕೊಳ್ಳಿ.
ತುಳಸಿ ಈ ಒಂದು ತುಳಸಿ ಬುಡದಲ್ಲೂ ಕೂಡ ಈ ದಿನ ಸಂಜೆ ದೀಪಾರಾಧನೆಯನ್ನು ಮಾಡ್ಕೊಳ್ಳಿ. ಹಾಗೆಯೇ ನೀವು ಈ ದಿನ ಶುಕ್ರವಾರ ಏನೇ ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡಿದರೂ ನೈವೇದ್ಯ ಸಮರ್ಪಣೆ ಮಾಡೋದನ್ನು ನೀವು ಮರಿಬೇಡಿ. ಯಾಕಂದರೆ ನಾವು ಮಾಡಿದಂಥ ಪೂಜೆ ಫಲಿಸಬೇಕು ಅಂತ ಹೇಳಿದ್ರೆ ಅಮ್ಮನವರಿಗೆ ನೈವೇದ್ಯವನ್ನು ಸಮರ್ಪಣೆ ಮಾಡಲೇಬೇಕು. ಒಂದು ಬೆಲ್ಲವನ್ನು ತುಂಡನ್ನಾದರೂ ಆಗಲಿ, ಒಂದು ಸಿಹಿ ಹಾಲನ್ನಾಗಲಿ, ಅಥವಾ ಏನಾದರೂ ಒಂದು ಸಿಹಿ ನೈವೇದ್ಯವನ್ನಾಗಲಿ, ಅಥವಾ ಏನೂ ಇಲ್ಲ ಅಂದರೆ ಬಾಳೆಹಣ್ಣನ್ನಾದರೂ ಕೂಡ ನೀವು ಅಮ್ಮನವರಿಗೆ ಸಮರ್ಪಣೆ ಮಾಡಬೇಕು. ಯಾವ ಒಂದು ದೇವರಿಗೆ ನೀವು ಪೂಜೆ ಪುನಸ್ಕಾರಗಳನ್ನು ಮಾಡಿದರೂ ಕೂಡ ಈ ಪೂಜೆಯಲ್ಲಿ ನೀವು ಪ್ರತಿಯೊಂದು ಅನುಷ್ಠಾನವನ್ನು ಮಾಡಿಕೊಂಡು ಪೂಜೆ ಮಾಡಿದ್ರೂ ನೈವೇದ್ಯವನ್ನು ಸಮರ್ಪಣೆ ಮಾಡದೇ ಇದ್ದರೆ ಆ ಪೂಜೆ ಪರಿಪೂರ್ಣವಾಗೋದಿಲ್ಲ. ಷೋಡಶೋಪಚಾರ ಅಂತ ನಾವು ಮಾಡ್ತೀವಿ, ಅದರಲ್ಲೂ ಕೂಡ ನೈವೇದ್ಯವನ್ನು ಸಮರ್ಪಣೆ ಮಾಡಲೇಬೇಕು. ಹಾಗಾಗಿ ನೈವೇದ್ಯವನ್ನು ಇಡದೆ ನೀವು ಹಾಗೆ ದೀಪಾರಾಧನೆ ಮಾಡಿದರೆ ಆ ಒಂದು ಪೂಜೆ ನೀವು ಮಾಡಿದ್ದು ಕೂಡ ವ್ಯರ್ಥ, ಪರಿಪೂರ್ಣವಾಗೋದಿಲ್ಲ. ಒಂದು ಸ್ವಲ್ಪ ಸಕ್ಕರೆಯನ್ನಾಗಲೂ ಕೂಡ ನೀವು ನೈವೇದ್ಯವನ್ನು ನೀವು ಮಾಡಲೇಬೇಕಾಗುತ್ತೆ ಸ್ನೇಹಿತರೆ. ಹಾಗಾಗಿ ತಪ್ಪದೆ ಶುಕ್ರವಾರದ ದಿನ ದೀಪಾರಾಧನೆ ಮಾಡಿ ಪೂಜೆ ಮಾಡ್ತಾ ಇದ್ದೀನಿ ಅಂದರೆ ಏನಾದರೂ ಒಂದು ನೈವೇದ್ಯವನ್ನು ಸಮರ್ಪಣೆ ಮಾಡಿ. ಅದೇ ರೀತಿಯಲ್ಲಿ ಸ್ನೇಹಿತರೆ, ಈ ದಿನ ಸಾಯಂಕಾಲ ಹತ್ತಿರದಲ್ಲಿ ಯಾವುದಾದ್ರೂ ದೇವಾಲಯ ಇತ್ತು, ದೇವಾಲಯದ ಆವರಣದಲ್ಲಿ ನೀವು ಈ ಪೂಜೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ನೀವು ಮಾಡಬೇಕಾಗಿರೋದಿಷ್ಟೇ, ಅಕ್ಕಿಯನ್ನು ತೆಗೆದುಕೊಂಡು ಅಕ್ಕಿಯನ್ನು ಸ್ವಲ್ಪ ತೊಳೆದ್ಬಿಟ್ಟು ಒಣಗಿಸ್ಬಿಟ್ಟು ಅದನ್ನು ಪುಡಿ ಮಾಡ್ಕೊಳ್ಳಿ. ಒಂದು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಒಣಗಿದರೆ ಸಾಕು. ಪುಡಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನೀವು ಬೆಲ್ಲವನ್ನು ಸೇರಿಸಿ, ಬೆಲ್ಲದ ನೀರನ್ನು ಸೇರಿಸ್ಬಿಟ್ಟು ಬೆಲ್ಲದ ಈ ಒಂದು ಉಂಡೆಗಳನ್ನಾದರೂ ಮಾಡ್ಕೊಳ್ಳಿ. ತಂಬಿಟ್ಟು ಥರ ಉಂಡೆಗಳನ್ನಾದರೂ ಮಾಡ್ಕೊಳ್ಳಿ, ಅಥವಾ ಒಂದು ದೀಪದ ಆಕಾರ ಬೇಕಾದರೂ ಮಾಡ್ಕೊಳ್ಳಿ. ಎರಡು ಪ್ರಕಾರದಲ್ಲಿ ಮಾಡ್ಕೊಳ್ಬಹುದು. ಈ ಬೆಲ್ಲದ ಒಂದು ಉಂಡೆಯನ್ನು ನೀವು ಬೆಲ್ಲ ಅಕ್ಕಿಯನ್ನು ಸೇರಿಸಿ ಮಾಡ್ಕೊಳ್ಳುವಂಥ ತಂಬಿಟ್ಟಿನ ಆಕಾರದಲ್ಲಿ ನೀವು ದೀಪವನ್ನು ಮಾಡಿಕೊಂಡು ಅದಕ್ಕೂ ಕೂಡ ಅರಿಶಿನ ಕುಂಕುಮ ಬೊಟ್ಟುಗಳನ್ನು ಇಟ್ಟು ಈ ದೀಪವನ್ನು 1 ಅಥವಾ 2 ದೀಪ, ಜೋಡಿ ದೀಪನಾದರೂ ಮಾಡ್ಕೊಳ್ಬೋದು, ಅಥವಾ ಒಂದು ದೀಪವನ್ನು ಮಾಡಿ ಜೋಡಿ ಬತ್ತಿಗಳನ್ನು ಕೂಡ ನೀವು ಹಾಕ್ಕೊಳ್ಬೋದು. ಈ ಥರನೂ ಮಾಡ್ಕೋಬೋದು. ಉಂಡೆ ಮಾಡ್ತೀನಿ ಅಂತಂದ್ರೂ ಕೂಡ ಒಂದು 2 ಉಂಡೆಗಳನ್ನು ಮಾಡ್ಕೊಳ್ಬೋದು ಸ್ನೇಹಿತರೆ. ಈ ಉಂಡೆಗಳನ್ನು ಬೇಕಾದರೆ ಮಾಡಿಕೊಂಡು ಅಕ್ಕಿ ಮತ್ತು ಬೆಲ್ಲವನ್ನು ಸೇರಿಸಿ ತಂಬಿಟ್ಟಿನ ಆಕಾರದಲ್ಲಿ ಉಂಡೆಯನ್ನು ಮಾಡಿಕೊಂಡು ಅನಂತರವಾಗಿ ಹತ್ತಿರದಲ್ಲಿ ಇರುವಂಥ ಒಂದು ಅರಳಿ ಮರ ಆಗಿರ್ಬೋದು ಅಥವಾ ಬೇವಿನ ಮರ ಆಗಿರ್ಬೋದು, ಅದರ ಬುಡದಲ್ಲಿ ಒಂದು ವಿಳೆದೆಲೆಯನ್ನು ಸ್ವಲ್ಪ ನೀರನ್ನ ಪ್ರೋಕ್ಷಣೆ ಮಾಡಿಕೊಂಡು ಒಂದು ವಿಳೆದೆಲೆಯನ್ನು ಇಟ್ಟು ಅದರ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ ಅನಂತರವಾಗಿ ಈ ದೀಪದ ಆಕಾರದಲ್ಲಿರುವಂಥ ಈ ಒಂದು ತಂಬಿಟ್ಟನ್ನು ತೆಗೆದುಕೊಂಡೋಗಿ ಜೋಡಿ ಬತ್ತಿಗಳನ್ನು ಹಾಕಿ ದೀಪಾರಾಧನೆ ಮಾಡಿಕೊಂಡು ಆ ಅರಳಿ ಮರದ ಬುಡಕ್ಕೆ ನಮಸ್ಕಾರ ಮಾಡಿಕೊಳ್ಬೇಕು. ಅಥವಾ 2 ಉಂಡೆಗಳನ್ನು ತೆಗೆದುಕೊಂಡೋಗಿ ಇಟ್ಟು ನಮಸ್ಕಾರ ಮಾಡಿಕೊಳ್ಬೇಕು. ಪ್ರದಕ್ಷಿಣೆ 5 ಪ್ರದಕ್ಷಿಣೆಯನ್ನು ಹಾಕಿ ನಿಮ್ಮ ಇಷ್ಟಾರ್ಥಗಳ ಬಗ್ಗೆ ನೀವು ಕೋರ್ಕೋಬೇಕು. ಈ ಅರಳಿ ಮರದ ಬುಡದಲ್ಲಿ ಇಟ್ಟಿರುವಂಥ ಈ ಉಂಡೆಯನ್ನು ಅಲ್ಲಿರುವಂಥ ಒಂದು ಪಕ್ಷಿಗಳಾಗಲಿ, ಪ್ರಾಣಿಗಳಾಗಲಿ, ಇರುವೆಗಳಾಗಲಿ ಸೇವನೆ ಮಾಡೋದ್ರಿಂದ ಖಂಡಿತವಾಗಿಯೂ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಸುತ್ತೆ ಅಂತಲೇ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ. ಈ ರೀತಿ ಅತ್ಯಂತ ಸರ್ವಶ್ರೇಷ್ಠವಾದಂಥ ಒಂದು ಪರಿಹಾರ ಇದು. ಈ ಪರಿಹಾರವನ್ನು ನೀವು ಈ ಶುಕ್ರವಾರದ ದಿನ ಮಾಡ್ಕೊಳ್ಳಿ. ತಂಬಿಟ್ಟಿನ ಪರಿಹಾರ. ಈ ತಂಬಿಟ್ಟನ್ನು ನೀವು ಅರಳಿ ಮರದ ಬುಡ ಅಥವಾ ಬೇವಿನ ಮರದ ಬುಡದಲ್ಲಿ ಇಟ್ಟು ದೀಪಾರಾಧನೆ ಕೂಡ ಮಾಡಿಕೊಂಡು 5 ಪ್ರದಕ್ಷಿಣೆ ಹಾಕ್ಕೊಂಡು ನಮಸ್ಕಾರ ಮಾಡಿಕೊಂಡು ನಿಮ್ಮ ಕೋರಿಕೆಗಳನ್ನು ಕೇಳ್ಕೊಂಡು ಬರ್ಬೋದು. ಉಂಡೆಗಳನ್ನು ಇಟ್ಟು ಕೂಡ ನೀವಲ್ಲಿ ನಮಸ್ಕಾರ ಮಾಡಿಕೊಂಡು ಪ್ರದಕ್ಷಿಣೆ ಹಾಕ್ಕೊಂಡು ಬರ್ಬೋದು. ಅಲ್ಲಿರುವಂಥ ಜೀವಿಗಳು, ಇರುವೆಗಳು, ಪಕ್ಷಿಗಳು, ಅರಳಿ ಮರದಲ್ಲಿ ವಾಸಿಸ್ತಾ ಇರುವಂಥ ಯಾವುದೇ ಪ್ರಾಣಿ ಪಕ್ಷಿಗಳು, ಬುಡದಲ್ಲಿ ವಾಸಿಸ್ತಾ ಇರುವ ಇರುವೆಗಳು ತಿಂದರೂ ಕೂಡ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಸುತ್ತೆ. ನೀವು ಬಂದಿರುವಂಥ ಜನ್ಮದ ಕರ್ಮ ಪಾಪಗಳ ನಿವಾರಣೆ ಆಗುತ್ತೆ, ಬಡತನ ನಿವಾರಣೆ ಆಗುತ್ತೆ, ಸಾಲ ಬಾಧೆ ನಿವಾರಣೆ ಆಗುತ್ತೆ, ಅದೃಷ್ಟ ಕೂಡಿ ಬರುತ್ತೆ. ಬೇವಿನ ಮರದ ಬುಡದಲ್ಲೂ ಕೂಡ ಇದೇ ಪ್ರಕಾರದಲ್ಲಿ ಮಾಡ್ಕೊಳ್ಬೋದು, ಅರಳಿ ಮರದ ಬುಡದಲ್ಲೂ ಕೂಡ ಇದೇ ಪ್ರಕಾರದಲ್ಲಿ ಮಾಡ್ಕೊಳ್ಬೋದು. ಈ ಪ್ರಕಾರದಲ್ಲಿ ಮಾಡ್ಕೊಂಡು ನೋಡಿ ಸ್ನೇಹಿತರೆ. ಪ್ರತಿ ಶುಕ್ರವಾರ ಬೇಕಾದರೂ ನೀವು ಮಾಡ್ಕೊಳ್ಬೋದು. 5 ಶುಕ್ರವಾರ ಮಾಡಿಕೊಂಡ್ರೂ ಕೂಡ ನಿಮಗೆ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಸುತ್ತೆ, ಕಾರ್ಯ ಸಿದ್ಧಿ ಆಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ. ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿರೋ ವಿಡಿಯೋಗೊಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.